ಗೆಳೆಯರೇ, ಅಣ್ಣ ಅವರ ನೆನಪಿನ ಬುತ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಘಟನೆಗಳನ್ನು ನೆನಪಿದ್ದಷ್ಟು ನೆನಪಿಸ್ಕೊಳ್ತಾ ಹೋಗೋಣ. 50-60ರ ದಶಕದಲ್ಲಿ ಕರ್ನಾಟಕ ಬೆಂಗಳೂರಿನಲ್ಲಂತೂ ಬರೀ ತಮಿಳು, ತೆಲುಗು, ಹಿಂದಿ ಇತ್ಯಾದಿ ಜನರ ಮತ್ತು ಇತ್ಯಾದಿ ಸಿನಿಮಾಗಳದೇ ಹಾವಳಿ ಹೆಚ್ಚಾಗಿತ್ತು. ಒಂದೇ ಒಂದು ಕನ್ನಡ ಸಿನಿಮಾ ಕೂಡ ನಡೀತಾ ಇರಲಿಲ್ಲ. ಹೊಸ ಸಿನಿಮಾ ಬಂದರೂ ಮಾರ್ನಿಂಗ್ ಶೋ ಅಂತ ಯಾವುದೋ 1-2 ಚಿತ್ರಮಂದಿರದಲ್ಲಿ ಹಾಕಿ 1-2 ದಿನಕ್ಕೆ ತೆಗೆದುಬಿಡೋರು. ಹಾಗೂ ಹಳ್ಳಿ ಜನ ತೆಲುಗು ತಮಿಳು ಅರ್ಥ ಆಗಲ್ಲ ಅಂದರೆ ಅವ್ರಿಗೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿ ಕಳಿಸ್ತಾಯಿದ್ರು. ಆ ಕಾಲದಲ್ಲಿ ಒಂದು ತೆಲುಗು ಸಿನಿಮಾ ಮಾಯಾ ಬಜಾರ್ ಅಂತ ಬಹಳ ಹೆಸರುವಾಸಿ ಸಿನಿಮಾ ಅದು. ಅದನ್ನು ನಗರದಲ್ಲೆಲ್ಲ ಚೆನ್ನಾಗಿ ಪ್ರದರ್ಶನ ಮಾಡಿ ದುಡ್ಡು ಮಾಡಿ ಕರ್ನಾಟಕದ ಹಳ್ಳಿಗೆ ಕಳಿಸೋಣ ಅಂತ ಕನ್ನಡದಲ್ಲಿ ಅನುವಾದ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋ ಸುದ್ದಿ ಎಲ್ಲ ಕಡೆ ಬರ್ತಾಯಿತ್ತು. ಆಗ ಕರ್ನಾಟಕದ ದಿಗ್ಗಜ ಆನಾ ಕೃಷ್ಣರಾಯರು ಇದನ್ನು ಹೀಗೆ ಬಿಟ್ಟರೆ ಕನ್ನಡ ಉಳಿಯಲ್ಲ ಅಂತ ಚಳವಳಿಗಿಳಿತಾರೆ. ಅದರ ಮೊದಲ ಸಭೆ ನಗರಪೇಟೆಯ ಗೋವಿಂದ ಸ್ವಾಮಿ ದೇವಸ್ಥಾನದ ಮುಂದೆ ನಡೆದಾಗ ಅವರ ಅತ್ಯದ್ಭುತವಾದ ಭಾಷಣ. ನಾವೆಲ್ಲ ಅವ್ರ ಭಾಷಣ ಕೇಳೋಕ್ಕೆ ನಮ್ಗೆ ಅದೃಷ್ಟ ಇಲ್ಲ, ಅವಾಗ ನಾವು ಹುಟ್ಟಿರಲಿಲ್ಲ. ಕೇಳಿದವರೇ ಅದೃಷ್ಟವಂತರು ಅಂತ ಕೇಳಿದವ್ರು ಹೇಳ್ತಾರೆ. ಅವ್ರ ಭಾಷಣದಲ್ಲಿ ಅವ್ರು ಹೇಳ್ತಾರೆ, ನೋಡಿ ಎದುರುಗಡೆ ಒಂದು ಚಿತ್ರಮಂದಿರ ಶಾರದಾ ಅಂತ, ಅಲ್ಲಿ ಹಬ್ಬಕ್ಕ ಅಂತ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಹೆಸರು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಬೆಳಗಿನ ಪ್ರದರ್ಶನಕ್ಕೆ ಕೇವಲ 2 ಪ್ರೇಕ್ಷಕರು ಇರ್ತಾರೆ. ಸಿನಿಮಾ ಮಂದಿರದವರು ಇಬ್ಬರು ದುಡ್ಡಿನಿಂದ ಕರೆಂಟ್ ಕೂಡ ಬರಲ್ಲ ಅಂತ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟು ಕಳಿಸ್ತಾರೆ. ಮಧ್ಯಾಹ್ನ ತಮಿಳು ಸಿನಿಮಾನ ಹಾಕ್ತಾರೆ. ಇಂಥ ಘಟನೆಗಳನ್ನೆಲ್ಲ ಉದಾಹರಣೆ ಕೊಟ್ಟು ಆನಾ ಕೃಷ್ಣರಾಯರು ಕನ್ನಡಿಗರ ಸ್ವಾಭಿಮಾನವನ್ನು ಎಚ್ಚರಗೊಳಿಸ್ತಾರೆ. ಅದೇ ಸಮಯದಲ್ಲಿ ಮಾತನಾಡಿದಂತಹ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಕನ್ನಡ ಪ್ರೇಕ್ಷಕರಿಗೆ, ಕನ್ನಡಿಗರೇ, ನೀವು ತೆಲುಗು, ತಮಿಳು, ಹಿಂದಿ ಇತ್ಯಾದಿ ನಟರಿಗೆ ಮೃಷ್ಟಾನ್ನ ಭೋಜನ ಕೊಡ್ತೀರ, ಸಂತೋಷ, ನಾವೇನು ಬೇಡ ಅನ್ನಲ್ಲ. ಆದರೆ ಕನ್ನಡ ಕಲಾವಿದರಿಗೆ ಒಂದು ಹೊತ್ತಿನ ಗಂಜಿಗೆ ಆಗುವಷ್ಟು ಸಿನಿಮಾ ನೋಡಿ ಅಂತ ಕಣ್ಣಲ್ಲಿ ನೀರಿಟ್ಕೊತಾರೆ. ಹೀಗೆ ಎಲ್ಲ ರೀತಿಯಲ್ಲೂ ಜನಜಾಗೃತಿಯಾಗಿ ಆ ಮಾಯಾ ಬಜಾರು ಸಿನಿಮಾ ಅನುವಾದ ನಿಂತೋಗುತ್ತೆ. ಮುಂದೆ ಯಾವುದೇ ಸಿನಿಮಾಗಳು ಅನುವಾದ ಬಾರದೆ ಆಮೇಲೆ ಅಣ್ಣ ಅವ್ರದ್ದು ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ಮೊದಲಾಗಿ ಕನ್ನಡ ಸಿನಿಮಾ ಸ್ವಲ್ಪ ಮೇಲ್ಮಟ್ಟಕ್ಕೆ ಬರುತ್ತೆ. ಅದಾದ ನಂತರ 80ರ ದಶಕದಲ್ಲಿ ಬೆಂಗಳೂರಿನಲ್ಲಿದ್ದ 2 ಹಿಂದಿ ಸಿನಿಮಾ ನಟರು, ಫಿರೋಜ್ ಖಾನ್, ಸಂಜಯ್ ಖಾನ್ ಅಂತ. ಅವರು ಯಾವುದೋ ಸಿನಿಮಾ ಮಾಡಿದ್ರು. ಆ ಕಾಲದಲ್ಲಿ ಕುರ್ಬಾನಿ ಅನ್ನೋ ಒಂದು ಸಿನಿಮಾ ಫಿರೋಜ್ ಖಾನ್ದು ಭಾಳ ಹೆಸರುವಾಸಿಯಾಗಿತ್ತು. ಅವರು ತಮ್ಮ ಸಂಜಯ್ ಖಾನ್ ಏನು ಮಾಡ್ತಾರೆ, ಆಗ ನಾನು ಟಿಪ್ಪು ಸುಲ್ತಾನ್ ಧಾರಾವಾಹಿ ಮಾಡ್ತೀನಿ ಅಂತ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡ್ತಾಯಿರ್ತಾರೆ. ಅದು ಪ್ರಸಾರ ಆಗ್ತಾಯಿತ್ತು ಅನಿಸುತ್ತೆ. ಒಂದು ಮದುವೆ ಚಿತ್ರೀಕರಣ ನಡೆಯುವಾಗ ನಿರ್ಮಾಪಕರದೇ ಅದು ಅಜಾಗೃತಿ ಅಂತ ಹೇಳ್ತಾರೆ. ಬೆಂಕಿ ಹತ್ಕೊಂಡ್ಬಿಡುತ್ತೆ. ಮುಖ್ಯವಾಗಿ ಹೊರಬರಬೇಕಾದ ಒಂದು ಕಬ್ಬಿಣದ ಬಾಕಲನ್ನು ಸರಿಯಾಗಿ ತೆಗೆದೇ 100 ಜನ ಸತ್ತೋಗ್ಬಿಡ್ತಾರೆ. ನಾಯಕ ಸಂಜಯ್ ಖಾನ್ಗೂ ಮುಖಕ್ಕೆಲ್ಲ ಬೆಂಕಿ ಬಿದ್ದು ಸುಟ್ಟೋಗುತ್ತೆ. ಆ ಧಾರಾವಾಹಿನ ಯಾರು ಜನ ನೋಡಲ್ಲ, ಸ್ವೀಕಾರ ಮಾಡಲ್ಲ. ಬೆಂಕಿ ಅನಾಹುತ ಮತ್ತು ಧಾರಾವಾಹಿ ಸೋಲಿನಿಂದ ಸಂಜಯ್ ಖಾನ್ ಬಹಳ ನಷ್ಟ ಅನುಭವಿಸಿ ಕೊನೆಗೆ ಈ ಟಿಪ್ಪು ಧಾರಾವಾಹಿನ ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಬಿಡುಗಡೆ ಮಾಡ್ತೀನಿ ಅಂತ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ. ಅದರ ಬೆಳಗ್ಗೆಗೇ ಕನ್ನಡ ನಿರ್ದೇಶಕರ ಸಂಘದ ಅಧ್ಯಕ್ಷ ನಾಗಾಭರಣ ಅವರು ಯಾವುದೇ ಕಾರಣಕ್ಕೂ ಟಿಪ್ಪು ಧಾರಾವಾಹಿಯನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಪ್ರಸಾರ ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ಯಾಕೆಂದರೆ ಅದು ಬಹಳ ಕರ್ನಾಟಕದ ಬಗ್ಗೆ ಬಹಳ ಕೆಟ್ಟದಾಗಿ ಅದ್ರಲ್ಲಿ ತೋರಿಸಲಾಗಿದೆ ಅಂತ ಹೇಳ್ತಾರೆ. ಅದರ ಮಾರನೇ ದಿವಸ ಕೆರಳಿ ಮತ್ತೆ ಪತ್ರಿಕಾಗೋಷ್ಠಿ ಕರೆದ ಸಂಜಯ್ ಖಾನ್
ಯಾರೇ ಅಡ್ಡ ಬಂದರೂ ಈ ಕನ್ನಡ ಅನುವಾದನ ನಾನು ನಿಲ್ಲಿಸೋಲ್ಲ. ನಾನು ಅನುವಾದ ಮಾಡಿ ಪ್ರಸಾರ ಮಾಡೇ ಮಾಡ್ತೀನಿ. ನನ್ನ ಕಡೆ 168 ಜನ ಸಂಸದರಿದ್ದಾರೆ. ನಿಮ್ಮ ಕಡೆ ಯಾರಿದ್ದಾರೆ? ನಿಮ್ಮ ನಾಯಕರನ್ನ ಕರ್ಕೊಂಬಂದು ಮುಂದೆ ನಿಲ್ಲಿಸಿ ಅದನ್ನು ಅನುವಾದ ಮಾಡಿ ಪ್ರಸಾರ ಮಾಡೋಕ್ಕಾಗ್ದಂಗೆ ತಡೀರಿ ನೋಡೋಣ ಅಂತ ಸವಾಲಾಗ್ತಾನೆ. ಮತ್ತು ಮಾರನೇ ದಿವಸ ಅಣ್ಣ ಅವರ ಪತ್ರಿಕಾಗೋಷ್ಠಿ. ಅಣ್ಣ ಅವ್ರು ಹೇಳ್ತಾರೆ, ನೀವು ಮಾಡ್ತಾ ಇರೋದು ತಪ್ಪು. ಆ ಧಾರಾವಾಹಿಯಲ್ಲಿ ಮೈಸೂರು ಮಹಾರಾಜರನ್ನು ಬಹಳ ಕೆಟ್ಟದಾಗಿ ಚಿತ್ರೀಕರಿಸಿದ್ದೀರಾ, ಅದು ತಪ್ಪು. ಅದನ್ನು ಒಪ್ಪೋದಕ್ಕೆ ಕನ್ನಡ ಜನತೆ ಸಿದ್ಧರಾಗಿಲ್ಲ. ಟಿಪ್ಪು ಸುಲ್ತಾನ್ ಬಗ್ಗೆ ನಮಗೂ ಅಭಿಮಾನ ಇದೆ. ಟಿಪ್ಪು ಸುಲ್ತಾನ್ ಬಗ್ಗೆ ನಾವೆಲ್ಲರೂ ಸೇರಿ ಮತ್ತೊಂದು ಒಳ್ಳೆಯ ಧಾರಾವಾಹಿನ ನಿರ್ಮಾಣ ಮಾಡೋಣ. ಆದರೆ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಪ್ರಸಾರ ಆಗೋದಕ್ಕೆ ಬಿಡೋದಿಲ್ಲ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ಕೊಟ್ಟ ಅರ್ಧ ಗಂಟೆ ಒಳಗಡೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ವಾರ್ತಾ ಸಚಿವ ಅಜಿತ್ ಕುಮಾರ್ ಪಾಂಜಾರವರು ವಿದೇಶ ಪ್ರವಾಸದಲ್ಲಿರ್ತಾರೆ. ಆದರೂ ಪ್ರಧಾನಮಂತ್ರಿ ಕಚೇರಿಯಿಂದನೇ ಒಂದು ಹೇಳಿಕೆ ಬರುತ್ತೆ, ಯಾವುದೇ ಕಾರಣಕ್ಕೂ ಟಿಪ್ಪು ಸುಲ್ತಾನ್ ಧಾರಾವಾಹಿಯನ್ನು ಬೇರೆ ನುಡಿಗಳಲ್ಲಿ ಅನುವಾದ ಮಾಡಿ ಆಗಲಿ ಪ್ರಸಾರ ಮಾಡೋದಕ್ಕಾಗಲಿ ಕೇಂದ್ರ ಸರ್ಕಾರ ತಡೆಯಾಜ್ಞೆ ನೀಡುತ್ತದೆ. ಯಾವ ಕಾರಣಕ್ಕೂ ಟಿಪ್ಪು ಸುಲ್ತಾನ್ ಧಾರಾವಾಹಿಯನ್ನು ಪ್ರಸಾರ ಮಾಡಬಾರದು ಅಂತ ಕೇಂದ್ರದಿಂದಲೇ ತಕ್ಷಣವೇ ಕೆಲವೇ ಗಂಟೆಗಳಲ್ಲಿ ಆಜ್ಞೆ ಬರುತ್ತೆ. ಇದು ನಮ್ಮ ಅಣ್ಣ ಅವರ ನೈತಿಕವಾದ ಶಕ್ತಿ. ಅವರ ನೈತಿಕತೆಯೇ ಇಂಥ ಒಂದು ಶಕ್ತಿಯನ್ನು ಅವರಿಗೆ ಮೈಗೂಡಿಸಿಕೊಟ್ಟಿತ್ತು. ಮತ್ತು ಜನಮಾನಸದಲ್ಲಿ ಈವಾಗಲೂ ಅವರು ಅಣ್ಣ ಅವರು ಮತ್ತು ದೇವರೆಂಬ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಈ ನೈತಿಕವಾದ ಶಕ್ತಿನೇ ಕಾರಣ. ಇಂಥ ಘಟನೆಗಳಲ್ಲಾದರೂ ಕೇಳಿಸ್ಕೊಂಡು ಕೆಲವು ಬೀದಿಯಲ್ಲಿ ಬೊಗಳುವಂಥವು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇಂತಹ ಇನ್ನೂ ನೂರಾರು ಘಟನೆಗಳಿದ್ದಾವೆ. ಸಾಧ್ಯವಾದಷ್ಟು ನೆನಪಿಸಿಕೊಂಡು ಈ ರೀತಿ ಓಡುತಿಟ್ಟೆಗಳನ್ನು ಎಲ್ಲರೂ ಮಾಡ್ತಾ ಬರೋಣ. ನನ್ನಿಗಳು.